ಎರಡು ಪ್ರಶ್ನೆಗಳು. ಒಂದು ಜಿಎಸ್ಟಿಗೆ ಸಂಬಂಧಪಟ್ಟಂತೆ, ಇನ್ನೊಂದು ಫೈನಾನ್ಸ್ ಕಮಿಷನ್. ಜಿಎಸ್ಟಿನಲ್ಲಿ ಮೆಜಾರಿಟಿ ಆಫ್ ಸ್ಟೇಟ್ಸ್, ಹೆಚ್ಚು ರಾಜ್ಯಗಳು ಏನ್ ತೀರ್ಮಾನ ತಗುತ್ತವೆ ಅದಕ್ಕೆ ಅನುಗುಣವಾಗಿ ಇವತ್ತು ಇಡೀ ದೇಶದಲ್ಲಿ ಬಿಜೆಪಿ ಎಲೆಕ್ಟೆಡ್ ಗೌರ್ಮೆಂಟ್ ಜಾಸ್ತಿ ಇರೋದ್ರಿಂದ ಜಿಎಸ್ಟಿನಲ್ಲಿ ನಾವು ಮೈನಾರಿಟಿ ಆಗ್ತೀವಿ. ಅಂದ್ರೆ ಆಸ್ ಎ ಕರ್ನಾಟಕ ನಾವೇನಾದ್ರು ವಾಯ್ಸ್ ಎತ್ತಿದ್ರೆ ಅದು ಇಂಪ್ಲಿಮೆಂಟೇಷನ್ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಜಿಎಸ್ಟಿನಲ್ಲಿ ನಾವು ಯಾವ ರೀತಿ ನ್ಯಾಯ ತಗೋಬಹುದು, ಒಂದು ಪ್ರಶ್ನೆ. ಎರಡನೇದು, ಈಗೇನು ಅವರು ಫೈನಾನ್ಸ್ ಕಮಿಷನ್ ಇದೆ, ಈಗಾಗಲೇ 14th ಫೈನಾನ್ಸ್ ಕಮಿಷನ್ ಅಲ್ಲಿ ರೆಕಮೆಂಡ್ ಮಾಡಿದ್ದು ಕೊಡಲಿಲ್ಲ, 15th ಫೈನಾನ್ಸ್ ಅಲ್ಲಿ ನಮ್ಗೆ ಅನ್ಯಾಯ ಆಯಿತು. ಅಲ್ಲೂ ಸಹ ಅಲೋಕೇಶನ್ ಕೊಟ್ಟಿದ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಪ್ರತಿ ರಾಜ್ಯಗಳಿಗೂ ಅನ್ಯಾಯ ಆಗುತ್ತೆ. ಆವಾಗ ನಾವೇನು ಸ್ಟ್ಯಾಂಡ್ ತಗೋಬೇಕು, ಹೌ ಟು ಗೆಟ್ ಅವರ್ ಶೇರ್. ಜಿಎಸ್ಟಿ ಕೌನ್ಸಿಲ್ ನಲ್ಲಿ ಮೆಜಾರಿಟಿ ಅವರೇ ಸ್ಟೇಟ್ಗಳಿದ್ದಾರೆ. ಅದರಿಂದ ನಾವು ಏನೇ ಆರ್ಗ್ಯುಮೆಂಟ್ ಮಾಡಿದ್ರು ಕೂಡ ನಮ್ಗೆ ಅನ್ಯಾಯ ಆಗ್ತದೆ, ಇದು ಮಲ್ತಾಯಿ ಧೋರಣೆ ಅಂತ ಆರ್ಗ್ಯುಮೆಂಟ್ ಮಾಡಿದ್ರು ಕೂಡ, ಇಷ್ಟು ಮಾಡಲೇಬೇಕು ಅಂತ ಹೇಳಿದ್ರು ಕೂಡ ಅವರು ಮೆಜಾರಿಟಿ ಇರೋದ್ರಿಂದ ಆ ಮೆಜಾರಿಟಿ ಮೇಲೆ ತೀರ್ಮಾನ ತಗೊಳ್ತಾರೆ. ಅದು ಜಿಎಸ್ಟಿ ಕೌನ್ಸಿಲ್. ಅದರಿಂದ ಜಿಎಸ್ಟಿ ಕೌನ್ಸಿಲ್ ನಲ್ಲಿ ನ್ಯಾಯ ಸಿಗೋದು ಕಷ್ಟ ನಮಗೆ. ಅದರಿಂದ ಕೋರ್ಟ್ಗೆ ಹೋಗ್ತಕ್ಕಂಥದ್ದೇ, ಬೇರೆ ದಾರಿನೇ ಇಲ್ಲ. ಕೋರ್ಟ್ಗೆ ಹೋಗಿ ನ್ಯಾಯ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.